ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಲ್ನಾಡ್ ಹುಡುಗಿ ಪೂಜಾ, ನಮ್ಮೂರು ಸಾಗರ. ಬಟ್ ಇವತ್ತು ನಾವು ಶಿವಮೊಗ್ಗದಿಂದ ಒಂದು ಟ್ರೆಕ್ಕಿಂಗಿಗೆ ಹೊರಟಿದ್ದೀವಿ. ಅದು ಎಲ್ಲಿ ಹೋಗ್ತೀವಿ ಅಂತ ಹೇಳಿ ನೆಕ್ಸ್ಟ್ ನಾನು ಹೇಳ್ತೀನಿ. ಈಗ ಟೈಮ್ 5:30 ಆಗಿದೆ. ಶಿವಮೊಗ್ಗದಿಂದ ಒಬ್ರು ಆರ್ಗನೈಸರ್ ಇದನ್ನ ಆರ್ಗನೈಸ್ ಮಾಡಿದ್ದಾರೆ ಟ್ರೆಕ್ಕಿಂಗ್ನ. ಬಸ್ಸು ನೋಡ್ಬೋದು. ಅಕ್ಕು ಹೆಂಗ್ ಅನ್ಸ್ತಿದೆ? ಖುಷಿ ಆಗ್ತಿದೆ. ಅಷ್ಟೇ? ಆದ್ರೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬರೋದು ಕಷ್ಟ ಆಗಿದೆ. ಓಕೆ. ನಾವು ಒಂದು 7:30 ಹಂಗೆ ಸಾಗರ ರೀಚ್ ಆದ್ವಿ. ಒಂದ್ಸಲಿ ಕಾರ ಬಂದ್ಕೊಂಡಿದ್ದಾರೆ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ, ನೋಡ್ಬೋದು. ಇದು ಯಾವ ಪ್ಲೇಸ್ ಅಂದರೆ ಮುಂಗಾರು ಮಳೆಯಲ್ಲಿ ಕುಣಿದು ಕುಣಿದು ಬರೋ ಸಾಂಗ್ ಬರುತ್ತಲ್ವ, ಮರ್ತೂರು ಅಂತೇಳಿ, ಆ ಪ್ಲೇಸ್ ಇದು. ಇನ್ನೂ ನಟ್ಟಿ ಮಾಡ್ತಾ ಇದ್ದಾರೆ ಈ ಪ್ಲೇಸಲ್ಲಿ. ಇನ್ನು 1 ಮಂತ್ ಬಿಟ್ಟು ನೋಡಿದರೆ ಗಿಡ ಎಲ್ಲ ದೊಡ್ಡಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಮಗೆ ಟ್ರೆಕ್ಕಿಂಗಿಗೆ ಅಂತ ಹೇಳಿ ಡ್ರೈ ಫ್ರೂಟ್ಸು, ಚಿಕ್ಕಿ, ಚಾಕ್ಲೇಟ್ಸ್ ಎಲ್ಲ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ, ನಾವು ಟ್ರೆಕ್ಕಿಂಗ್ ಮಾಡ್ತಾ ತಿಂತಾ ಹೋಗೋದಕ್ಕೆ. ಇವಾಗ ಕಾರ್ಗಲ್ಲಿಗೆ ಬಂದ್ವಿ. ಇಲ್ಲಿಂದ ನೆಕ್ಸ್ಟ್ ಹೊರಡ್ಬೇಕು. ಇಲ್ಲೊಂದು ಟೀ ಸ್ಟಾಪ್ ಅಂತ ಹೇಳಿ ತಗೊಂಡು ಈಗ ಹೊರಡ್ತಾ ಇದೀವಿ. ನನ್ನ ಕಸಿನ್ಸ್ ತೋರ್ಸು ಗೋ. ನೋಡಲ್ಲಿ ಚಿನ್ನು, ಸ್ಯಾಮ್. ಓಕೆ ಬನ್ನಿ ನೆಕ್ಸ್ಟ್ ಹೋಗೋಣ. ನೋಡಿ, ಇವಾಗ ಟೀ ಸ್ಟಾಪ್ ಆಯ್ತು, ಈಗೆಲ್ಲ ಬಸ್ ಹತ್ತುತ್ತಾ ಇದೀವಿ. ಬನ್ನಿ ಬನ್ನಿ. ಇಲ್ಲ ಕೂತ್ಕೋ. ಓಕೆ, ಇದು ನಮ್ಮ ಸೀಟ್. ಝೂಮ್ ಅಲ್ಲಿ ತೆಗಿತಿದ್ಯಾ ಅಂತ. ನಾವು ಸುಮ್ಮನೆ ತಮಾಷೆಗೆ ತಿಂಡಿ ಏನ್ ಸಿಗುತ್ತೆ ಅಂತ ಕೇಳ್ತಾ ಇದ್ವಿ. ನಮ್ಮಲ್ಲಿ ವಿಶೇಷವಾಗಿ ಏನೆಲ್ಲ ಇದೆ ಅಂದ್ರೆ ಇಡ್ಲಿ ವಡೆ, ಗೋಳಿ ಬಜ್ಜಿ, ಮಸಾಲೆ ದೋಸೆ, ಶಿರಾ ಉಪ್ಪಿಟ್ಟು, ಇಡ್ಲಿ ಉಪ್ಪಿಟ್ಟು, ಕೇಸರಿ ಬಾತ್. ಬಾಕ್ಸ್ ಇದ್ರೆ ಮಾತ್ರ ಕೊಡ್ತೀರಿ, ಇಲ್ಲಾಂದ್ರೆ ಇಲ್ಲ. ನೋಡಿ, ಒಳ್ಳೆ ಪ್ಲೇಸ್ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ. ಬನ್ನಿ ತಿಂಡಿ ತಿನ್ನಕ್ ಹೋಗೋಣ. ಹೆಂಗಿದೆ ಅಂತ ಹೇಳ್ತೀನಿ. ಕಮಾನ್ ಬಿಡಿ. ವೆದರ್ ತುಂಬಾ ಚೆನ್ನಾಗಿದೆ. ನೋಡಿ, ಟೈಮು 10:15 ಆದ್ರೂ ಇಷ್ಟು ಫಾಗ್ ಇದೆ ನೋಡಿ. ನೋಡಿ, ತೋಟದ ಮಧ್ಯೆ ಬಂದಿದೀವಿ ತಿಂಡಿಗೆ. ತಿಂಡಿ ಏನಂತ ಹೇಳಿ ನಮಗೂ ಗೊತ್ತಿಲ್ಲ, ಫುಲ್ ಕ್ಯೂರಿಯಾಸಿಟಿಯಿಂದ ಹೋಗ್ತಾ ಇದೀವಿ. ಸದ್ಯ ಮಳೆ ಇಲ್ಲ ಇವತ್ತು, ನೋಡೋಣ ಮಳೆ ಮುಂದೆ ಬರುತ್ತಾ ಇಲ್ಲ ಅಂತ ಹೇಳಿ. ಡೌನ್ ಅಲ್ಲಿ ಹೋಗ್ಬೇಕು. ಚೆನ್ನಾಗಿದಿಲ್ಲ ಪ್ಲೇಸು. ಅದು ಒಂದೇ. ನೋಡಿ, ನೀರ್ ಹರಿತಾರ ಸೌಂಡ್ ನಿಮಗ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ನಮಗ್ ತುಂಬಾ ಚೆನ್ನಾಗಿ ಕೇಳಿಸ್ತಿದೆ. ಸಖತ್ತಾಗಿದೆ ನೋಡಕ್ಕೆ. ಏನಕ್ಕೂ ನಿಂಗೆ ನೋಡಿ, ಇಲ್ಲೊಂದು ಚಿಕ್ಕ ಫಾಲ್ಸ್ ಸಿಕ್ಕಿದೆ ನಮಗೆ, ಕೇಳಿಸ್ಬೋದು. ಏಲಕ್ಕಿ ಕನ್ನಡನಲ್ಲ. ನೋಡಿ, ಏಲಕ್ಕಿ ಗಿಡ ಇದು. ಕೆಳಗಡೆ ಬುಡದಲ್ಲಿ ಬಿಡುತ್ತೆ ಏಲಕ್ಕಿ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದ್ ಮೇಲ್ ಬಿಡುತ್ತೆ ಅಂತ ಹೇಳಿ, ಬಟ್ ಬೇರೆ ಇರುತ್ತಲ್ವಾ ಅಲ್ಲೇ ಬಿಡೋದು ಏಲಕ್ಕಿ. ಪಾಪಸ್ ಕಲ್ಲಿ. ನೋಡಿ, ಈ ಮಲೆನಾಡಲ್ಲಿ ಡ್ರ್ಯಾಗನ್ ಫ್ರೂಟ್ಸಿನ ಗಿಡ ಹಾಕಿದ್ದಾರೆ. ಅದು ಹೆಂಗ್ ಬೆಳೆಯುತ್ತೆ ಅಂತ ನಮಗೂ ಗೊತ್ತಿಲ್ಲ. ಅದಕ್ಕೆ ಬಿಸಿಲು ಜಾಸ್ತಿ ಬೇಕು ಆ್ಯಕ್ಚುಲಿ. ನೋಡ್ಬೋದು, ಚೆನ್ನಾಗಿ ಬೆಳೆದಿದೆ ಆ್ಯಕ್ಚುಲಿ. ಜೊತೆಗೆ ಪಪ್ಪಾಯನೂ ಹಾಕಿದ್ದಾರೆ. ಇಂಥ ಒಂದು ಕಾಡಲ್ಲಿ ಒಂದೇ ಒಂದು ಮನೆ. ನೈಸ್ ಆ್ಯಕ್ಚುಲಿ.
ಅಕ್ಕು ಏನ್ ಮಾಡ್ಕೊಂಡಿದ್ದಾರೆ? ಅವ್ರ ನೆಂಟರ ಮನೆ ಇರುತ್ತೆ ಕಣೆ, ಅದಕ್ಕೆ. ತಿಂಡಿ ತಿನ್ನಕ್ಕೆ ಭಟ್ರು ಮನೆಗೆ ಹೋಗ್ತಾ ಇದೀವಿ. ತಿಂಡಿಗೆ ಒಂದು ಸ್ಪೆಷಲ್ ರೆಸಿಪಿ ಮಾಡಿದ್ರು. ಇದು ಹಲಸಿನಕಾಯಿ ಇಡ್ಲಿ ಅಂತ ಹೇಳಿ, ಇನ್ನೊಂದು ನಾರ್ಮಲ್ ಇಡ್ಲಿ, ರವೆ ಇಡ್ಲಿ ಮಾಡಿದ್ರು. ಮಲ್ನಾಡ್ ಕಡೆ ಜಾಸ್ತಿ ಇದು ಕಷಾಯ. ನಮ್ ಟ್ರೆಕ್ಕಿಂಗ್ ಇವಾಗ ಸ್ಟಾರ್ಟ್ ಆಯ್ತು. ಗರ್ಲ್ಸ್, ನಾವಿವಾಗ ಗೋದನಗುಂಡಿ ಟ್ರೆಕ್ಕಿಂಗಿಗೆ ಹೋಗ್ತಾ ಇದೀವಿ. ನೋಡಿ, ಎಲ್ಲ ಗುಂಡಿನೇ ಇದೆ, ಆದ್ರೆ ಟ್ರೆಕ್ ಮಾಡ್ತಾ ಇದೀವಿ. ಬನ್ನಿ, ಸ್ವಲ್ಪ ಸೇಫ್ ಆಗಿ ಬರಬೇಕು. ಏನಕ್ಕಂದ್ರೆ ಖುಷಿ ಇರುತ್ತಲ್ಲ, ಜಾಗ ಜಾಸ್ತಿ ಇರುತ್ತೆ. ಹಾಗಾಗಿ ಮಳೆಗಾಲದಲ್ಲೇ ಟ್ರೆಕ್ಕಿಂಗ್ ಮಾಡಬೇಕು, ಅವಾಗೇ ಓಪನ್ ಇರುತ್ತದೆ. ನೋಡಿ, ಇಲ್ಲೆಲ್ಲ ನೀರು ನಿಂತಿದೆ ಅಂತೇಳಿ. ಈಗ ಒಂದು 4 ಕಿಲೋಮೀಟರ್ ನಮಗೆ ನೀರು ಬರುತ್ತೆ ಆಫ್ ರೋಡ್ ಟ್ರೆಕ್ಕಿಂಗ್ ರೈಡ್ ಮಾಡೋಕ್ಕೆ. ಅದಾದ್ಮೇಲೆ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದು. ಟೋಟಲ್ 7 ಕಿಲೋಮೀಟರ್ಸ್ ಇದೆ ಟ್ರೆಕ್ಕಿಂಗು. ಅಕ್ಕೋ, ಹೆಂಗೆ ಅನಿಸ್ತದೆ? ಇನ್ನೂ ಟ್ರೆಕ್ ಮಾಡಿಲ್ಲ, ಈಗ ಹೋಗ್ತಾ ಇದ್ದೀವಿ. ಖುಷಿ ಅನಿಸ್ತಿದೆ, ಬಟ್ ಮಳೆ ಬರ್ತಿದೆ. ಆದ್ರೂ ಒಂಥರ ಚೆನ್ನಾಗಿದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಓಕೆ. ಅಬೇಣ ನಮಗೆ ಕೋಲ್ ಕೊಡ್ತಾ ಇದ್ದಾರೆ ಸಪೋರ್ಟಿಗಂತ, ಟ್ರೆಕ್ಕಿಂಗ್ ಮಾಡೋಕ್ಕೆ ಜಾರಬಾರ್ದು ಅಂತ ಹೇಳಿ. ಈ ಥರ ಒಂದು ಕೋಲ್ ಇದ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಟ್ರೆಕ್ ಮಾಡೋಕ್ಕೆ. ಹೌದು. ನೆಕ್ಸ್ಟ್ ಮಳೆಗಾಲದಲ್ಲಿ ಯಾರು ಬರೋದಿದ್ರು ಈ ಥರ ಒಂದು ಗುಪ್ಪೆ ಎಲ್ಲ ತೊಗೊಂಡು ಬನ್ನಿ. ಚೆನ್ನಾಗಿ ಶೂಸು ಅದರೊಳಗೆ ಸಾಕ್ಸ್ ಹಾಕೊಂಡು ಬಂದರೆ ಸೇಫ್ಟಿ. ಲೀಚಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ, ಬಟ್ ಯಾವುದು ಕಾಣಿಸ್ತಿಲ್ಲ ನಮಗೆ. ಬಟ್ ಕೇರ್ಫುಲ್ಲಾಗಿ ನೋಡ್ಕೊಂಡು ಹೋಗ್ಬೇಕು. ಈ ನೀರಲ್ಲೆಲ್ಲ ಆಟ ಆಡ್ತಿರೋದು ನೋಡ್ಬೋದು ನೀವು, ಕೆಸರಲ್ಲಿ. ನವಿ ಮತ್ತೆ ಯಾರು ಅಂತಾನೆ ಗೊತ್ತಿಲ್ಲ. ಇವ್ರ ವ್ಯಕ್ತಿ ರಾಂಬೋ ಬಂದಂಗೆ ಬರ್ತಾ ಇದ್ದಾರೆ. ನೋಡಿ, ಮಳೆ ಬಂದಿರೋದಕ್ಕೆ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಅದು ಆ್ಯಕ್ಚುಲಿ ನಮ್ಮೂರ ಹತ್ತಿರ ಇರೋದು ಗೋದನಗುಂಡಿ ಟ್ರೆಕ್ಕಿಂಗು, ಬಟ್ ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ವರ್ಷದಿಂದ. ಇವಾಗ ನೀರು ಹರಿತಾ ಇದೆ ನೋಡಿ. ಈ ಟ್ರೆಕ್ನ ಶಿವಮೊಗ್ಗದವ್ರು ಆರ್ಗನೈಸ್ ಮಾಡಿರೋದು, ಹಾಗಾಗಿ ನಮಗೆ ಗೊತ್ತಾಗಿದೆ. ಬೆಸ್ಟ್ ಪ್ಲೇಸ್ ನೋಡಿ. ಎಲ್ಲ ಹೋಗ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ ಜೀಪ್ ನನಗೆ. ಚೆನ್ನಾಗಿದೆ ಒಂಥರ. ನೋಡಿ, ಕೆಸರು ಕಂಡ ತಕ್ಷಣ ಈ ಥರ ನೋಡಿ, ಈ ಥರ ಕೆಸರು ಕಂಡಲ್ಲೆಲ್ಲ ಈ ಥರ ಸಿಡಿಸ್ತಾರೆ. ನೋಡಿ, ಮಜಾ ಇದೆ ಒಂಥರ. ನೋಡಿ, ಅಲ್ಲಿ ಬಿದ್ರು ಯಾರೋ ಆಟ ಆಡಕ್ಕೆ ಹೋಗಿ. ಟಾಟಾ ಎಸ್ ಎಲ್ಲ ಹತ್ತಿದ್ವಿ ಆಫ್ ರೋಡಿಂಗ್ ಹೋಗೋಕ್ಕೆ. ನೋಡ್ಬೋದು, ಟಾಟಾ ಎಸ್ ಎಲ್ಲಿ ಹೋಗ್ತಾ ಇದ್ದೀವಿ. ಮಹಾದೇವ್ ನಮ್ಮೂರ ಕಡೆ ಈ ಥರ ಪ್ಲೇಸ್ ಇದೆ ಅಂತಲೇ ಗೊತ್ತಿಲ್ಲ ಅಲ್ಲ. ಚೆನ್ನಾಗಿದೆ. ನಾವು ಟ್ರೆಕ್ಕಿಂಗ್ ಮಾಡೋ ಸ್ಪಾಟಿಗೆ ಬಂದಿರುವಾಗ ಇಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡಬೇಕು. ನಾವು ನದಿ ದಾಟಿ ಆ ಕಡೆ ಹೋಗ್ಬೇಕು. ನೀರಿಲ್ಲದ ನದಿ ದಾಟ್ತಾ ಇದ್ದೀವಿ ನಾವು. ನೀರಿದೆ ಅಲ್ಲ, ಸಾಕು ಅಷ್ಟು ನೀರು.
ವಿಡಿಯೋ ಮಾಡ್ರಿ. ಮಾಡ್ತೀನಿ. ಇಲ್ಲೇ ಬಿಟ್ಟಿದ್ದಾರೆ ಅವರು. ನಮಗೆ ದಾಟಕ್ಕೆ ಬಿಡ್ತಿಲ್ಲ, ಎಲ್ಲ ನೀರು ಪಾಸ್ ಮಾಡಕ್ಕೆ ಏನು ಮೈಕೆಲ್ಲ ಇಟ್ಕೊಂಡೆ ದಾಟ್ಬೇಕೀಗ. ಆ್ಯಕ್ಚುಲಿ ರಿಯಲ್ ಟ್ರೆಕ್ಕಿಂಗ್ ಇವಾಗ ಸ್ಟಾರ್ಟ್ ಆಯಿತು. ನೋಡ್ಬೋದು ಬರೀ ಕಲ್ಲೇ ಇದೆ. ಆಲ್ರೆಡಿ 100% ಚಾರ್ಜ್ ಖಾಲಿಯಾಗಿ ಪವರ್ ಬ್ಯಾಂಕಲ್ಲಿ ಹಾಕೊಂಡು ವೀಡಿಯೋ ಮಾಡ್ತಾ ಇದ್ದೆ. ಅಷ್ಟು ವೀಡಿಯೋಸ್ ಆಗಿ ಅಷ್ಟು ಚೆನ್ನಾಗಿದೆ ಪ್ಲೇಸ್. ನಾನು ರೈನ್ ಕೋಟ್ ಹಾಕೊಂಡ್ಬಿಡ್ಲಾ? ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನನಗಂತೂ ಅಲ್ಲಿಂದ ಬರೋಕ್ಕೆ ಮನಸ್ಸಾಗಿಲ್ಲ, ಅಷ್ಟು ಚೆನ್ನಾಗಿದೆ ಪ್ಲೇಸು. ನನಗೆ ವ್ಲಾಗ್ ಮಾಡೋಕ್ಕೆ ಮೊಬೈಲ್ ಹಿಡ್ಕೊಂಡ್ರೆ ಜಾರ್ಬೇಕಷ್ಟೇ. ಯೂಟ್ಯೂಬಲ್ಲಿ ಹಾಕ್ತೀನಿ. ನನ್ನನ್ನು ಯೂಟ್ಯೂಬಲ್ಲಿ ಹಾಕೂರ್ದು ಮಾರಾಯರೆ. ಹೌದು, ನಿಮ್ಮನ್ನೇ ಹಾಕ್ತೀವಿ. ಅದು ನಿಮ್ಮ ಟಿವಿಯಾ? ಟಿವಿ ಅಲ್ಲ, ಮೊಬೈಲ್. ಹೆಂಗ ಅನ್ಸ್ತಾ ಇದೆ ಟ್ರೆಕ್ಕಿಂಗ್? ಸೂಪರ್. ಈ ಮಾನ್ಸೂನಲ್ಲಿ ನಡ್ಕೊಂಡು ಟ್ರೆಕ್ಕಿಂಗ್ ಮಾಡೋದ್ರದ್ದು ಮಜಾನೇ ಬೇರೆ. ಇನ್ನು ಅರ್ಧ ದಾರಿಗೂ ಬಂದಿಲ್ಲ ನೋಡಿ. ಎಷ್ಟು ಏಜ್ ಆದವರೆಲ್ಲ ಟ್ರೆಕ್ಕಿಂಗ್ ಮಾಡಕ್ಕೆ ಬಂದಿದ್ದಾರೆ. ಬಟ್ ನಮಗೆ ಆಗ್ತಾ ಇಲ್ಲ. ತಳಿ ನೋಡಿ, ಆರ್ಗನೈಸರ್ ನಮಗೆ ಟ್ರೆಕ್ಕಿಂಗ್ ಸ್ನ್ಯಾಕ್ಸ್ ಅಂಥೇಳಿ ಡ್ರೈ ಫ್ರೂಟ್ಸ್ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಸುಮ್ಮನೆ ಚಿಪ್ಸು ಕೋಡ್ಬಳೆ ತಿನ್ನೋದಕ್ಕಿಂತ ಇದು ಬೆಸ್ಟು. ಟ್ರೆಕ್ ಮಾಡೋಕ್ಕೂ ಎನರ್ಜಿ ಬರುತ್ತೆ. ಇನ್ನೇನು ರೀಚ್ ಆಗ್ತೀವಿ ಡೆಸ್ಟಿನಿ ಹತ್ರ. ಆಲ್ರೆಡಿ ಸಾಕಾಗೋಗಿದೆ. ಬಟ್ ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇದೆ ಫಾಲ್ಸ್ ಹೆಂಗಿದೆ ಅಂತ ನೋಡೋಕ್ಕೆ. ನಿಮಗೂ ತೋರಿಸ್ತೀನಿ ಬನ್ನಿ. ನೋಡಿ, ಶೂ ಪ್ಯಾಂಟ್ ಎಲ್ಲ ಹಸಿಯಾಗಿಬಿಟ್ಟಿದೆ. ಅವ್ರ ಪಾಪ ಹೇಳಿದರು ಹಳೇ ನೈಟ್ ಪ್ಯಾಂಟ್ ಟಿ ಶರ್ಟ್ ಹಾಕೊಬನ್ನಿ ಅಂತ. ಬಟ್ ನಾವು ಚೆನ್ನಾಗಿ ಕಾಣಿಸ್ಬೇಕು, ಫೋಟೋಸೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಗೆಲ್ಲ ಹೊಸ ಹೊಸ ಡ್ರೆಸ್ ಹಾಕ್ಕೊಂಬಂದರೆ ಎಲ್ಲ ಹಿಂಗಾಯ್ತು. ಫುಲ್ ಫಾಗಿದೆ ನೋಡ್ಬೋದು. ಅಕ್ಕು ಹೇಳು, ವ್ಯೂ ಪಾಯಿಂಟ್ ಹೆಂಗಿದೆ? ನಾ ಬರಲ್ಲ ನೋಡಿ. ಇದೇ ವ್ಯೂ ಪಾಯಿಂಟ್. ಬಟ್ ಫುಲ್ ಫಾಗ್ ಆಗಿ ನಮಗೆ ಫಾಲ್ಸ್ ಕಾಣಿಸ್ತಾ ಇಲ್ಲ. ನೋಡೋಣ, ವೆಯ್ಟ್ ಮಾಡೋಣ ಫಾಲ್ಸ್ ಮಾಡೋಕ್ಕೆ. ಇದೇ ನೋಡಿ ವ್ಯೂ ಪಾಯಿಂಟ್. ನಮಗಂತೂ ಏನೂ ಕಾಣಿಸ್ತಾ ಇಲ್ಲ. ಫುಲ್ ಫಾಗ್ ಇದೆ. ಓ ಮಳೆ ಬಂತು. ಲಾಸ್ಟಲ್ಲಿ ಯಾರಾದ್ರೂ ತೆಗೆದು ಪಟ್ಟಣ ಬಾಯಲ್ಲ ಕೊಳ್ಳಿ. ಯಪ್ಪ ಇಲ್ಲಾಂದ್ರೆ ಬೇಡ. ಬಂದಾದ್ಮೇಲೆ ಮತ್ತೆ ಅದು ಮಾಡೇ ತಿರೋಣ. ಅದು ಆಪ್ಷನ್ ಕೊಟ್ಟರೆ ಕಷ್ಟ ಆಗತ್ತೆ. ಯಾರು ಹೋಗ್ತಾರಲ್ಲ ವಾಪಸ್ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಕೆತ್ತರದಾಗ ಆಟ ಆಡಕ್ಕೆ ಬಿಟ್ಕೊಡಿ. ನಾನು ನದಿಯಲ್ಲಿ ಅಲ್ಲಿ ಆಟ ಆಡ್ತಿರ್ತಾರೆ. ಹೋಗೋರು ಮಾತ್ರ ಹೋಗೋಣ. ಗೋದ್ರಗುಂಡೆ ಎದುರು ಕರ್ಕೊಂಡು ಹೋಗಕ್ಕಾಗಲ್ಲ. ತುಂಬ ಜನ ಲೀಚರ್ಸಿಗೆ ಹೆದರ್ತಿದ್ದಾರೆ, ಕಾಡಲ್ಲೆಲ್ಲ ಹೆದರ್ತಿದ್ದಾರೆ. ಹಾಗಾದ್ರೆ ಬೇಡ. ಓಕೆನಾ? ನಾವೊಂದು ಪುಟಾಣಿ ಹಾವನ್ನು ಸಹ ನೋಡಿದ್ವಿ ಟ್ರೆಕ್ಕಿಂಗ್ ಅಲ್ಲಿ. ಮರಿ ಎಲ್ಲ ಒಂದೇ ಕಾಳಿಂಗ ಮರಿ ಐತಿ.
ಟೋಟಲ್ ನಾವು 14 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿದ್ವಿ ಫಾಲ್ಸ್ ನೋಡೋದಕ್ಕೋಸ್ಕರ. ನಿಮಗೆ ವ್ಯೂ ಇನ್ನೂ ತೋರಿಸ್ತೀನಿ ಯಾವುದು ಅಂತ ಹೇಳಿ. ಇವಾಗೊಂದು ಇನ್ಸಿಡೆಂಟ್ ನಡೀತು. ಎಲ್ಲ ಗ್ರೂಪ್ ಫೋಟೋ ತಗೊಂತ ಎಲ್ಲರೂ ನಿನ್ನ ಯೂಟ್ಯೂಬ್ ಚಾನಲ್ ಹೆಸರು ಏನು ಅಂತ ಹೇಳ್ತಾ ಇದ್ರು. ಅದರಲ್ಲೊಬ್ರು ಕೋಣನ್ ಕುಂಟೆ ಕೆಂಪಿ ಅಂತ ಹೇಳಿ ನಂಗೆ ಹೊಸದಾಗಿ ನಾಮಕರಣ ಮಾಡಿದ್ದಾರೆ. ಆ್ಯಕ್ಚುಲಿ ಐ ಲವ್ ಇಟ್. ಆ ಹೆಸರು ತುಂಬ ಚೆನ್ನಾಗಿದೆ. ಇನ್ಮೇಲೆ ಮಲ್ಲ ಹುಡುಗಿ ಚಾನಲ್ ಜೊತೆ ಕೋಣನ್ ಕುಂಟೆ ಕೆಂಪಿ ಸರಿ ಕೆಂಪಿ. ಮಳೆಯಲ್ಲಿ ಫುಲ್ ಟ್ರೆಕ್ ತುಂಬ ಚೆನ್ನಾಗಿದೆ. ನಿಂಗೆ ಹೆಂಗೆ ಅನಿಸ್ತಿದೆಕು? ತುಂಬ ಚೆನ್ನಾಗಿದೆ. ಬಟ್ ಲೀಚ್ ಬಿಟ್ಟು ಇವಳಿಗೆ 2-3 ಲೀಚ್ ಕಚ್ಚಿದೆ. ಆ್ಯಕ್ಚುಲಿ ನಾವು ಒಂದು ಚೂರು ಚೆಕ್ ಮಾಡ್ಕೊಂಡಿಲ್ಲ. ಅಲ್ಲಿ ಹೋಗಿ ಒಂದೇ ಸತಿ ಚೆಕ್ ಮಾಡ್ಕೊಳ್ಳೋಣ ಅಂತೇಳಿ ಅಲ್ಲೆಲ್ಲಿ ಹೋಗಿದ್ಯೋ. ಅದು ಭಯ ಪಡಬಾರ್ದೆ. ಲೀಚ್ ಇದೆ ಅಂತೇಳಿ ಭಯ ಪಟ್ಟರೆ ನಮಗೆ ಬರೋದು ಜಾಸ್ತಿ. ಇಷ್ಟು ಸಣ್ಣ ಇತ್ತು, ನನಗೆ ಹತ್ತಿ ಇಷ್ಟು ದಪ್ಪಾಗಿ ಲೈಟಾಗಿ ಬ್ಲಡ್ ಎಲ್ಲ ಬಂದ್ಬಿಡ್ತು. ಅರ್ಧ ಲೀಟ್ರು ರಕ್ತ ಕುಡ್ದಿದೆ ಅವಳದು. ಬಟ್ ನಾನು ಗಾಯ್ಸ್ ಇದೇ 1 ಲೀಟ್ರ್ ಬ್ಲಡ್, ಅರ್ಧ ಲೀಟ್ರ್ ಲೀಚಿ ಕೊಟ್ಟಿದ್ದೀನಿ. ಇವಳು ನೋಡಿದ್ರೆ ಇವಳು ಬಾಡಿ 1 ಲೀಟ್ರ್ ರಕ್ತ ಇದ್ದಂಗಿದ್ಯಾ ನೋಡಿ. ಇಲ್ಲಿ 100 kg ಇದ್ದಾಳೆ, 1 ಲೀಟ್ರ್ ಅಂತೆ. ಅದನ್ನು ಭಯ ಮನಸ್ಸಲ್ಲಿ ಇಟ್ಕೊಂಡ್ಲೇಬಾರ್ದು. ಹತ್ತಿದ್ರೆ ಹತ್ತಿ, ಬಿಟ್ಟರೆ ಬಿಡ್ರಿ ಅಂತೇಳಿ ಸುಮ್ಬಿಡ್ಬೇಕು. ಅವಾಗ ಆಗಲ್ಲ. ನಾನಿದ್ದೂರು ಒಂದು ಸತಿ ಚೆಕ್ ಮಾಡ್ಕೊಂಡಿಲ್ಲ. ಅಲ್ಲಿ ಬಸ್ ಹತ್ರ ಹೋಗಿ ಚೆಕ್ ಮಾಡ್ಕೊತೀನಿ ಹೆಂಗಿದೆ. ಫಾಲ್ಸ್ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಒಟ್ಟಿಗೆ ಹೋಗೋಕ್ಕಾಗಲ್ಲ. 2 ಮೆಂಬರ್ಸ್ ಅಷ್ಟೇ ಒನ್ ಟೈಮ್ ಹೋಗಿ ವ್ಯೂ ಮಾಡ್ಕೊಂಬರ್ಬೇಕು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಫಾಲ್ಸ್ ನೋಡೋಕ್ಕೆ. ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ ಫಾಲ್ಸಿಂದು. ಒನ್ ಆಫ್ ದ ಬೆಸ್ಟ್ ಫಾಲ್ಸ್ ನನ್ನ ಲೈಫ್ ಟೈಮಲ್ಲಿ ನಾನು ನೋಡಿದ್ದು. ತುಂಬ ಚೆನ್ನಾಗಿತ್ತು ಫಾಲ್ಸು. ಬಟ್ ನಮಗೆ ವಿಡಿಯೋ ಮಾಡೋಕ್ಕೂ ಅಲೋ ಇರಲಿಲ್ಲ. ಅದರಲ್ಲೇ 1-2 ಸೆಕೆಂಡ್ಸ್ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು. ಟ್ರೆಕ್ಕಿಂಗ್ ಎಲ್ಲ ಮುಗಿಸಿ ನಾವು ವಾಪಸ್ಸು ಹೊರಟ್ವಿ. ಬಟ್ ಪ್ಲೇಸ್ ಮಾತ್ರ ನಿಮಗೆ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದೊಂದು ಗುಡ್ಡನೂ ಒಂದೊಂದು ಥರ ಇದೆ. ಒಂದು ಕಡೆ ಫುಲ್ಲು ಕಲ್ಲಿದ್ದರೆ, ಇನ್ನೊಂದು ಕಡೆ ಫುಲ್ಲು ಬರೀ ಹುಲ್ಲಿರೋದು. ಏನೋ ಒಂಥರ ನನಗಂತೂ ಊಟಿ ಫೀಲೇ ಅನಿಸ್ಬಿಡ್ತು. ಅಷ್ಟು ಚೆನ್ನಾಗಿತ್ತು ಪ್ಲೇಸ್. ಇವಾಗ ಮಳೆ ನಿಂತಿದ್ದರಿಂದ ಈ ಥರ ಕಾಣಿಸ್ತಾ ಇದೆ ಪ್ಲೇಸು. ನೋಡ್ಬೋದು. ಟ್ರೆಕ್ ಎಲ್ಲ ಮುಗಿಸಿ ಹೋಗ್ತಾ ಇದ್ವಿ. ಅಕ್ಕು ಹೆಂಗಿತ್ತು ಟ್ರೆಕ್ಕು? ಟ್ರಕ್ ಮಾತ್ರ ಸೂಪರ್. ಅವಳಿಗೆ ತುಂಬ ಲೀಚಸ್ ತುಂಬ ಕಚ್ಚಿದೆ, ಹಂಗಾಗಿ ಎದ್ರಿದ್ದಾಳೆ. ಬಟ್ ನನಗಂತೂ ಒಂದು ಕಚ್ಚಿಲ್ಲ. ಹಾಯ್ ಸ್ಯಾಮ್, ಲುಕ್ ಎಟ್ ಹಿಯರ್. ನಮ್ಮದು ಕ್ಯೂಟಿ ಪೈ ಚಿನ್ನಿ ಅಂತ ನೋಡಿ ಹೆಂಗಾಗಿದ್ದಾಳೆ. ಊಷ್ಟಾಗ್ಬಿಟ್ಟಿದ್ದಾಳೆ ಫುಲ್. ಹೆಂಗಿತ್ತು ಟ್ರೆಕ್ಕಿಂಗು? ಸೂಪರ್ ಮೇಡಮ್, ಸೂಪರ್. ಜಾಲಿ ಜಾಲಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ? 100%. ಥ್ಯಾಂಕ್ ಯು. 100% 100 ರೂಪಾಯಿ ಇಲ್ಲ ಕೊಟ್ಟಿದ್ದೀನಿ. ಹೇಳಿ ಬೇಜಾರಾಗ್ಬಿಟ್ರೆ ಚಾನಲ್ ಹೆಸರು ಹೇಳಿ ಮೇಡಮ್. ನೀವೇ ಏನೋ ಸಲ ಹೇಳ್ಬೇಕು. ಪೂಜಾ ಬಿ ನೆರಗಲ್ ಮಲ್ನಾಡ್ ಹುಡುಗಿ. ಓಕೆನಾ? ಮಲ್ನಾಡ್ ಹುಡುಗಿ. ನಾವೆಲ್ಲ ಕಟ್ ಮಾಡಿ ಪೂಜಾ ಬಿನ್ ತೊಂದ್ರೆ ಅಲ್ಲ, ಕಟ್ ಮಾಡಿ ಹೇಳಿದ್ರು ಮಲ್ನಾಡ್ ಹುಡುಗಿ. ಓಕೆ ಓಕೆ. ಕೆಂಪಿ ಅಲ್ಲ, ಅದು ಎಲ್ಲಿ ಅಮ್ಮ ಎದುರು ನೋಡ್ತಾಳ ತಗೊಂಡು ಬಿಡ್ತಾಳೆ. ಒಂದು ಫಾಲ್ಸ್ ನೋಡೋಕ್ಕೋಸ್ಕರ ನಾವು ಒಂದು 4 to 5 hours ಟ್ರೆಕ್ ಮಾಡಿ ಈಗ ಫುಲ್ ಖುಷಿಯಿಂದ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಹುಳದ ಸೌಂಡ್ ನಿಮಗೆ ಕೇಳಿಸ್ಬೋದು. ಕಾಡಲ್ಲಿ ಎಷ್ಟು ನಿಶಬ್ದವಾಗೆಲ್ಲ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಟ್ರೆಕ್ಕಿಂಗ್ ಎಲ್ಲ ಮುಗಿಸಿ ನಾವು ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ವಿ. ಟ್ರೆಕ್ಕಿಂಗ್ ಹೆಂಗಿತ್ತು ಎಲ್ಲರಿಗೂ?
ಎಂತ ಹೆಸರು ಹೇಳಿದ್ರಿ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ.